ಹನುಮಂತನಲ್ಲಿ ಏನೂ ಕಾಣಲಿಲ್ಲ. ಬೇರೆ ಯಾರಿಗೆ ಕೊಟ್ಟಿದ್ರೂ ಖುಷಿ ಆಗ್ತಿತ್ತು ಎಂದ ತ್ರಿವಿಕ್ರಮ್ ತಾಯಿ. ಬಿಗ್ ಬಾಸ್ ರನ್ನರ್ ಅಪ್ ತ್ರಿವಿಕ್ರಮ್ ಅಮ್ಮ ಟ್ರೋಲ್ ಆಗುತ್ತಿದ್ದಾರೆ. ಹನುಮಂತನ ಬಗ್ಗೆ ಮಾತನಾಡಿರೋ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈ ವಿಡಿಯೋದ ಸುತ್ತ ಇನ್ನಷ್ಟು ವಿವರ ಇಲ್ಲಿದೆ. ಬಿಗ್ ಬಾಸ್ ರನ್ನರ್ ಅಪ್ ತ್ರಿವಿಕ್ರಮ್ ತಾಯಿ ಹೆಚ್ಚು ವೈರಲ್ ಆಗುತ್ತಿದ್ದಾರೆ. ತಮ್ಮ ಮಾತುಗಳಿಂದಲೂ ಎಲ್ಲರ ಗಮನ ಸೆಳೆದಿದ್ದಾರೆ. ಟ್ವಿಟರ್ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ತ್ರಿವಿಕ್ರಮ್ ತಾಯಿ ವಿಡಿಯೋ ಹೆಚ್ಚು ಶೇರ್ ಆಗುತ್ತಿವೆ. ಕಾರಣ, ತ್ರಿವಿಕ್ರಮ್ ತಾಯಿ ನೇರವಾಗಿಯೇ ಮಾತನಾಡಿದ್ದಾರೆ. ಇವರು ಹೀಗೆ ಇರೋದು ಅಂತ ತ್ರಿವಿಕ್ರಮ್ ಹೇಳಿರೋದು ಇದೆ. ಹಾಗಾಗಿಯೇ ಇವರ ಮಾತು ಹೆಚ್ಚು ಗಮನ ಸೆಳೆಯುತ್ತಿವೆ. ಅದಕ್ಕೂ ಹೆಚ್ಚಾಗಿ ತ್ರಿವಿಕ್ರಮ್ ತಾಯಿ ನೇರವಾಗಿಯೇ ಇದೀಗ ಹನುಮಂತ ಗೆಲುವಿನ ಬಗ್ಗೆ ಹೇಳಿದ್ದಾರೆ. ಹನುಮಂತು ಏನೂ ಅಲ್ಲ, ಅವನಲ್ಲಿ ಏನೂ ಕಾಣಲೇ ಇಲ್ಲ. ಆತನಿಗೆ ಕೊಡದೆ ಬೇರೆ ಯಾರಿಗೂ ಕೊಟ್ಟಿದ್ದರೂ ಖುಷಿ ಆಗುತ್ತಿತ್ತು. ಹಾಗಂತ ನನ್ನ ಮಗನಿಗೆ ಬಿಗ್ ಬಾಸ್ ಟ್ರೋಫಿ ಕೊಡಬೇಕು ಅಂತ ಏನೂ ಅಲ್ಲ. ಆದರೆ ಹನುಮಂತು ಏನೂ ಅಲ್ಲ, ಆತನಿಗೆ ಟ್ರೋಫಿ ಕೊಟ್ಟಿರೋದು ಸರಿ ಅಲ್ಲ. ಹಾಗಂತ ತ್ರಿವಿಕ್ರಮ್ ತಾಯಿ ನೇರವಾಗಿಯೇ ಹೇಳಿಕೊಂಡಿದ್ದಾರೆ. ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯೆ ಕೊಟ್ಟ ತ್ರಿವಿಕ್ರಮ್ ತಾಯಿ ತುಂಬಾನೇ ನೇರವಾಗಿಯೇ ಮಾತಾಡಿದ್ದಾರೆ. ಹಾಗಾಗಿಯೇ ಈ ಒಂದು ವಿಡಿಯೋ ಹೆಚ್ಚು ವೈರಲ್ ಆಗುತ್ತಿದೆ. ಎಲ್ಲರಿಗೂ ಕಂಡದ್ದು ಇವರಿಗೆ ಯಾಕೆ ಕಾಣಲಿಲ್ಲ? ತ್ರಿವಿಕ್ರಮ್ ತಾಯಿ ನೇರವಾಗಿಯೇ ಮಾತಾಡ್ತಾರೆ. ಅದನ್ನ ದೊಡ್ಮನೆಗೆ ಬಂದಾಗಲೇ ಗೊತ್ತಾಗಿದೆ. ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಬಗೆಗಿನ ಸ್ನೇಹದ ವಿಚಾರದಲ್ಲೂ ತ್ರಿವಿಕ್ರಮ್ ತಾಯಿ ನೇರವಾಗಿಯೇ ಮಾತಾಡಿದ್ದರು. ನನ್ನ ಮಗನನ್ನ ತುಂಬಾನೇ ಚೆನ್ನಾಗಿಯೇ ನೋಡಿಕೊಂಡಿದ್ದೀಯಾ, ತುಂಬಾನೇ ಖುಷಿ ಆಯಿತು. ರಾಧಾ ಮತ್ತು ಕೃಷ್ಣನನ್ನ ನೋಡಿದ ಹಾಗೆ ಆಯಿತು ಅಂತಲೇ ಹೇಳಿದ್ದರು. ಹನುಮಂತನ ಗೆಲುವಿಗೆ ಯಾರಿಗೂ ಖುಷಿ ಇಲ್ವೇ? ಹಾಗೇನೂ ಇಲ್ಲ. ತ್ರಿವಿಕ್ರಮ್ ತಾಯಿ ಅವರಿಗೆ ಒಂದು ಬೇಸರ ಇದೆ. ಅದು ಹನುಮಂತ ಗೆಲ್ಬಾರ್ದಿತ್ತು ಅಂತಲೇ ಹೇಳಿಕೊಂಡಿದ್ದರು. ಆದರೆ ಹನುಮಂತನ ಗೆಲುವಿನ ಮ್ಯಾಟರ್ ಅಲ್ಲಿ ಬಹುತೇಕರು ಖುಷಿಯಾಗಿದ್ದಾರೆ. ಸ್ವತಃ ತ್ರಿವಿಕ್ರಮ್ ಕೂಡ ನನಗೆ ಖುಷಿಯಾಗಿದೆ ಅಂತಲೇ ಹೇಳಿದ್ದರು. ರಜತ್ ಕಿಶನ್ ಕೂಡ ಇದನ್ನೇ ಹೇಳಿದ್ದಾರೆ. ಹನುಮಂತ ನನ್ನ ತಮ್ಮನೇ ಆಗಿದ್ದಾನೆ, ಈತ ಗೆದ್ದಿದ್ದಾನೆ, ಇದು ಖುಷಿ ತಂದಿದೆ ಅಂತಲೇ ಹೇಳಿದ್ದಾರೆ. ಧನರಾಜ್ ಆಚಾರ್ ಕೂಡ ಇದನ್ನೇ ಹೇಳಿದ್ದಾರೆ. ಹನುಮಂತ ಗೆಲ್ತಾನೆ ಅಂತ ಗೊತ್ತಿತ್ತು, ಅದು ಆಗಿದೆ, ಖುಷಿನೂ ಇದೆ ಅಂತಲೇ ಧನರಾಜ್ ಹೇಳಿಕೊಂಡಿದ್ದಾರೆ. ಒಟ್ಟಾರೆ ಬಿಗ್ ಬಾಸ್ನಿಂದ ಹೊರಬಂದ ಹನುಮಂತನ ಗೆಲುವು ಎಲ್ಲರಿಗೂ ಖುಷಿ ತಂದಿದೆ. ಇನ್ನು ಕೆಲವರಿಗೆ ಏನೂ ಅಲ್ಲ ಅಂತಲೂ ಫೀಲ್ ಆಗಿದೆ ಅಂತಲೂ ಹೇಳಬಹುದು. ಈ ಹಿಂದೆ ಸರಿಗಮಪದಲ್ಲಿ ತನ್ನ ಹಾಡಿನ ಮೂಲಕವೇ ಜನಪ್ರಿಯವಾಗಿದ್ದ ಹನುಮಂತ ಇದೀಗ ಬಿಗ್ ಬಾಸ್ನಲ್ಲಿ ಸರಳ ವ್ಯಕ್ತಿತ್ವ, ತನ್ನ ಜಾನಪದ ಶೈಲಿಯ ಹಾಡುಗಳ ಮೂಲಕವೇ ಎಲ್ಲರ ಮನ ಗೆದ್ದು ಸೀಸನ್ 11ರ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಡೊಳ್ಳು, ಭಜನೆ ಹಾಗೂ ಜಾಂಜ್ ಮೇಳೆ ಸೇರಿದಂತೆ ವಿವಿಧ ಕಲಾತಂಡಗಳ ಮೂಲಕ ಸ್ವಾಗತ ಮಾಡಲಿದ್ದಾರೆ. ಅಲ್ಲದೆ ಕೆಲವು ಅಭಿಮಾನಿಗಳು ಈಗಾಗಲೇ ಹನುಮಂತ ಅವರನ್ನು ನೋಡಲು ಮನೆಗೆ ಆಗಮಿಸುತ್ತಿದ್ದಾರೆ. ರನ್ನರ್ ಅಪ್ ಆಗಿರುವ ತ್ರಿವಿಕ್ರಮ್ ಅವರು ಹನುಮಂತು ಗೆದ್ದಿರೋದು ಯಾಕೆ ಮತ್ತು ಯಾವೆಲ್ಲ ಅಂಶ ಅವನ ಗೆಲುವಿಗೆ ಕಾರಣವಾಗಿದೆ ಎನ್ನುವುದರ ಬಗ್ಗೆ ಮಾತನಾಡಿದ್ದಾರೆ. ಹನುಮಂತು ಮೊದಲಿನಿಂದಲೂ ಒಂದಷ್ಟು ರಿಯಾಲಿಟಿ ಶೋ ಮಾಡಿಕೊಂಡು ಬಂದಿದ್ದ. ಅವನೊಬ್ಬ ಗಾಯಕ ಮತ್ತು ಇಂಡಿಯನ್ ಐಡಿಯಲ್ಗೆ ಸೆಲೆಕ್ಟ್ ಆಗಿದ್ದ. 3-4 ಸಲಿ ಅದರಿಂದ ಕಾಲ್ ಬಂದಿತ್ತು. ಬಿಗ್ ಬಾಸ್ ಟೀಮ್ನಿಂದಲೇ ಅವನಿಗೆ 3-4 ಸಲಿ ಆಫರ್ ಮಾಡಿದ್ದಾರೆ. ಅವನು ಸಿಂಪಲ್, ಜನರಿಗೆ ಹತ್ತಿರವಾಗಲು ತುಂಬಾ ಒಳ್ಳೆಯ ವಿಷಯ ಅದು. ಆ ವಿಷಯ ಜನರಿಗೆ ಕನೆಕ್ಟ್ ಆಗುತ್ತದೆ ಎಂದು ಹೇಳಿದ್ದಾರೆ. ನಾವು ಧಾರಾವಾಹಿಯಿಂದ ಬಂದವರು. ಒಂದು ಸೀರಿಯಲ್ ಆದ್ಮೇಲೆ 4 ವರ್ಷ ಗ್ಯಾಪ್ ತಕ್ಕೊಂಡಿದ್ದೆ. ಜನರಿಗೆ ಒಂದು ಹಾಡು ಕನೆಕ್ಟ್ ಮಾಡುವಷ್ಟು ನೇರವಾದ ಮಾತು ಕನೆಕ್ಟ್ ಮಾಡಲ್ಲ. ಬಹುಶಃ ನನ್ನಿಂದ ಇದು ಮಿಸ್ ಆಗಿರಬಹುದು. ಜನರಿಗೆ ಅವನು ಹಾಡುವ ರೀತಿ, ಜಾನಪದ ಹಾಡುವ ರೀತಿ ಇಷ್ಟ ಆಗಿರಬಹುದು ಎಂದಿದ್ದಾರೆ. 5 ಕೋಟಿ ವೋಟ್ಸ್ ಅವನಿಗೆ ಕಡಿಮೆನೇ. ಇನ್ನು ಜಾಸ್ತಿ ಬಂದಿದ್ರೆ ಡೌಟ್ ಇರ್ತಾ ಇರಲಿಲ್ಲ. ಒಬ್ಬ ವ್ಯಕ್ತಿ 99 ವೋಟ್ ಹಾಕೋಕೆ ಇತ್ತು. 5 ಕೋಟಿಯನ್ನು 99ಕ್ಕೆ ಡಿವೈಡ್ ಮಾಡಿದ್ರೆ ಎಷ್ಟು ವೋಟ್ ಬೀಳುತ್ತದೆ ಅಂತ ನಿಮಗನೇ ಗೊತ್ತಾಗುತ್ತದೆ. ಅವನು ಇದಕ್ಕೆ ಅರ್ಹವಾಗಿದ್ದಾನೆ ಎಂದು ತ್ರಿವಿಕ್ರಮ್ ಹೇಳಿದ್ದಾರೆ. ಗ್ರಾಮಕ್ಕೆ ಮರಳಲಿರುವ ಹನುಮಂತ ಅದ್ದೂರಿ ಸ್ವಾಗತಕ್ಕೆ ಸಿದ್ಧತೆ. ಬಿಗ್ ಬಾಸ್ ಸೀಸನ್ 11ರ ಗೆದ್ದು ಬಿಗಿರುವ ಹನುಮಂತ ಈಗಾಗಲೇ ಕರುನಾಡಿನ ಜನರ ಮನ ಗೆದ್ದಿದ್ದು ಇದೀಗ ಇಂದು ಸ್ವಗ್ರಾಮಕ್ಕೆ ಮರಳಲಿದ್ದಾರೆ. ಹೀಗಾಗಿ ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಬಿಗ್ ಬಾಸ್ ಸೀಸನ್ನಲ್ಲಿ ಗೆದ್ದು ಸಮಸ್ತ ಕರುನಾಡಿನ ಜನರ ಮನ ಗೆದ್ದ ಹನುಮಂತ ಇಂದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನೆಗೆ ಆಗಮಿಸಲಿದ್ದು, ಹೀಗಾಗಿ ಗ್ರಾಮದ ಜನರು ಅದ್ದೂರಿ ಸ್ವಾಗತ ಸಿದ್ಧತೆ ನಡೆಸಿದ್ದಾರೆ. ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಡೊಳ್ಳು, ಭಜನೆ ಹಾಗೂ ಜಾಂಜ್ ಮೇಳೆ ಸೇರಿದಂತೆ ವಿವಿಧ ಕಲಾತಂಡಗಳ ಮೂಲಕ ಸ್ವಾಗತ ಮಾಡಲಿದ್ದಾರೆ. ಅಲ್ಲದೆ ಕೆಲವು ಅಭಿಮಾನಿಗಳು ಈಗಾಗಲೇ ಹನುಮಂತ ಅವರನ್ನು ನೋಡಲು ಮನೆಗೆ ಆಗಮಿಸುತ್ತಿದ್ದಾರೆ.
ರನ್ನರ್ ಅಪ್ ಆಗಿರುವ ತ್ರಿವಿಕ್ರಮ್ ಅವರು ಹನುಮಂತು ಗೆದ್ದಿರೋದು ಯಾಕೆ ಮತ್ತು ಯಾವೆಲ್ಲ ಅಂಶ ಅವನ ಗೆಲುವಿಗೆ ಕಾರಣವಾಗಿದೆ ಎನ್ನುವುದರ ಬಗ್ಗೆ ಮಾತನಾಡಿದ್ದಾರೆ. ಹನುಮಂತು ಮೊದಲಿನಿಂದಲೂ ಒಂದಷ್ಟು ರಿಯಾಲಿಟಿ ಶೋ ಮಾಡಿಕೊಂಡು ಬಂದಿದ್ದ. ಅವನೊಬ್ಬ ಗಾಯಕ ಮತ್ತು ಇಂಡಿಯನ್ ಐಡಿಯಲ್ಗೆ ಸೆಲೆಕ್ಟ್ ಆಗಿದ್ದ. 3-4 ಸಲಿ ಅದರಿಂದ ಕಾಲ್ ಬಂದಿತ್ತು. ಬಿಗ್ ಬಾಸ್ ಟೀಮ್ನಿಂದಲೇ ಅವನಿಗೆ 3-4 ಸಲಿ ಆಫರ್ ಮಾಡಿದ್ದಾರೆ. ಅವನು ಸಿಂಪಲ್ ಜನರಿಗೆ ಹತ್ತಿರವಾಗಲು ತುಂಬಾ ಒಳ್ಳೆಯ ವಿಷಯ ಅದು. ಆ ವಿಷಯ ಜನರಿಗೆ ಕನೆಕ್ಟ್ ಆಗುತ್ತದೆ ಎಂದು ಹೇಳಿದ್ದಾರೆ. ನಾವು ಧಾರಾವಾಹಿಯಿಂದ ಬಂದವರು. ಒಂದು ಸೀರಿಯಲ್ ಆದ್ಮೇಲೆ 4 ವರ್ಷ ಗ್ಯಾಪ್ ತಕ್ಕೊಂಡಿದ್ದೆ. ಜನರಿಗೆ ಒಂದು ಹಾಡು ಕನೆಕ್ಟ್ ಮಾಡುವಷ್ಟು ನೇರವಾದ ಮಾತು ಕನೆಕ್ಟ್ ಮಾಡಲ್ಲ. ಬಹುಶಃ ನನ್ನಿಂದ ಇದು ಮಿಸ್ ಆಗಿರಬಹುದು. ಜನರಿಗೆ ಅವನು ಹಾಡುವ ರೀತಿ, ಜಾನಪದ ಹಾಡುವ ರೀತಿ ಇಷ್ಟ ಆಗಿರಬಹುದು ಎಂದಿದ್ದಾರೆ. 5 ಕೋಟಿ ವೋಟ್ಸ್ ಅವನಿಗೆ ಕಡಿಮೆನೇ. ಇನ್ನೂ ಜಾಸ್ತಿ ಬಂದಿದ್ರೆ ಡೌಟ್ ಇರ್ತಾ ಇರಲಿಲ್ಲ. ಒಬ್ಬ ವ್ಯಕ್ತಿ 99 ವೋಟ್ ಹಾಕೋಕೆ ಇತ್ತು. 5 ಕೋಟಿಯನ್ನು 99ಕ್ಕೆ ಡಿವೈಡ್ ಮಾಡಿದ್ರೆ ಎಷ್ಟು ವೋಟ್ ಬೀಳುತ್ತದೆ ಅಂತ ನಿಮಗನೇ ಗೊತ್ತಾಗುತ್ತದೆ. ಅವನು ಇದಕ್ಕೆ ಅರ್ಹವಾಗಿದ್ದಾನೆ ಎಂದು ತ್ರಿವಿಕ್ರಮ್ ಹೇಳಿದ್ದಾರೆ. ಗ್ರಾಮಕ್ಕೆ ಮರಳಲಿರುವ ಹನುಮಂತ ಅದ್ದೂರಿ ಸ್ವಾಗತಕ್ಕೆ ಸಿದ್ಧತೆ. ಬಿಗ್ ಬಾಸ್ ಸೀಸನ್ 11 ಗೆದ್ದು ಬಿಗಿರುವ ಹನುಮಂತ ಈಗಾಗಲೇ ಕರುನಾಡಿನ ಜನರ ಮನ ಗೆದ್ದಿದ್ದು, ಇದೀಗ ಇಂದು ಸ್ವಗ್ರಾಮಕ್ಕೆ ಮರಳಲಿದ್ದಾರೆ. ಹೀಗಾಗಿ ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಬಿಗ್ ಬಾಸ್ ಸೀಸನ್ನಲ್ಲಿ ಗೆದ್ದು ಸಮಸ್ತ ಕರುನಾಡಿನ ಜನರ ಮನ ಗೆದ್ದ ಹನುಮಂತ ಇಂದು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿಗೆ ಆಗಮಿಸಲಿದ್ದು, ಹೀಗಾಗಿ ಗ್ರಾಮದ ಜನರು ಅದ್ದೂರಿ ಸ್ವಾಗತ ಸಿದ್ಧತೆ ನಡೆಸಿದ್ದಾರೆ. ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಡೊಳ್ಳು, ಭಜನೆ ಹಾಗೂ ಜಾಂಜ್ ಮೇಳೆ ಸೇರಿದಂತೆ ವಿವಿಧ ಕಲಾತಂಡಗಳ ಮೂಲಕ ಸ್ವಾಗತ ಮಾಡಲಿದ್ದಾರೆ. ಅಲ್ಲದೆ ಕೆಲವು ಅಭಿಮಾನಿಗಳು ಈಗಾಗಲೇ ಹನುಮಂತ ಅವರನ್ನು ನೋಡಲು ಮನೆಗೆ ಆಗಮಿಸುತ್ತಿದ್ದಾರೆ. ಈ ಹಿಂದೆ ಸರಿಗಮಪದಲ್ಲಿ ತನ್ನ ಹಾಡಿನ ಮೂಲಕವೇ ಜನಪ್ರಿಯವಾಗಿದ್ದ ಹನುಮಂತ ಇದೀಗ ಬಿಗ್ ಬಾಸ್ನಲ್ಲಿ ಸರಳ ವ್ಯಕ್ತಿತ್ವ, ತನ್ನ ಜಾನಪದ ಶೈಲಿಯ ಹಾಡುಗಳ ಮೂಲಕವೇ ಎಲ್ಲರ ಮನ ಗೆದ್ದು ಸೀಸನ್ 11 ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ.